ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಟ್ಯೂಸ್ಡೇ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಮನೆ ಕೆಲಸ ಮಾಡಿ ನಾನು ಪೂಜೆ ಮಾಡಿದ್ದೆ. ನಾನು ಬೇಗನೆ ಇವತ್ತು ಪೂಜೆ ಮಾಡಿ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಎಲ್ಲ ರೆಡಿ ಮಾಡ್ಕೋತಿದ್ದೆ. ಆಗಲಿಲ್ಲ, ಸ್ವಲ್ಪ ಹಾಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಸರಿ ಈವ್ನಿಂಗ್ ನಮ್ಮ ಹಸ್ಬೆಂಡ್ ಬಂದಾಗ 3 ಜನ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಸುಮ್ಮನಾದೆ. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಏನಾದರೂ ಸ್ವೀಟ್ ನೈವೇದ್ಯ ಮಾಡೋಣ ಅಂದ್ಬಿಟ್ಟು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೆ. ಕ್ಯಾರೆಟ್ ಹಲ್ವಾ ಫುಲ್ ವ್ಲಾಗ್ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನನ್ನ ಮಗ ಎದ್ಬಿಟ್ಟಿದ್ದ. ಸೊ ಅವನು ಮ್ಯಾನೇಜ್ ಮಾಡಿಕೊಂಡು ನಾನು ಸ್ವೀಟ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಗ್ತಿತ್ತು. ಅದಕ್ಕೆ ನಾನು ಇನ್ಯಾವಾಗ ನೆಕ್ಸ್ಟ್ ಟೈಮ್ ಮಾಡಿದಾಗ ಕಂಪ್ಲೀಟ್ ವಿಡಿಯೋ ವ್ಲಾಗ್ ಅಥವಾ ಮಿನಿ ಶಾರ್ಟ್ಸಲ್ಲಿ ಹಾಕೋಣ ಅಂದ್ಬಿಟ್ಟು ಸುಮ್ಮನಾದೆ. ಕ್ಯಾರೆಟ್ ಹಲ್ವಾ ಸ್ವಲ್ಪ ದೇವ್ರ ನೈವೇದ್ಯಕ್ಕೆ ಎತ್ತಿಕ್ಬಿಟ್ಟು ಹಾಗೆ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಕ್ಕೋಣ ಅಂತ ಇದು ಮಾಡಿದೆ. ಹಾಗೆ ಸಾಯಂಕಾಲ ನಾನು ಮನೆ ಹತ್ರ ಇರೋ ಮಾರುತಿ ಮಂದಿರ್ ಟೆಂಪಲ್ಗೆ ಹೋಗಿದ್ದೆ. ಆ್ಯಕ್ಚುಲಿ ಈ ಟೆಂಪಲ್ ನಾನು ಚಿಕ್ಕ ಹುಡುಗಿ ಇದ್ದಾಗಲಿಂದ ನಮ್ಮಮ್ಮ ನನ್ನ ಕರ್ಕೊಂಡ್ಬರ್ತಿದ್ರು. ಇವಾಗ ನಾನು ನನ್ನ ಮಗನ ಕರ್ಕೊಂಡು ಹೋಗ್ತಿದ್ದೀನಿ ಅದೇ ಟೆಂಪಲ್. ಬಟ್ ನಾವಿದ್ದಾಗ ಸ್ವಲ್ಪ ಬೇರೆ ಥರ ಇತ್ತು ಟೆಂಪಲ್, ಬಟ್ ಇವಾಗಲೇ ಬೇರೆ ಥರ ಇದೆ. ಸೊ ಅಂದರೆ ಸ್ವಲ್ಪ ಡೆವಲಪ್ ಆಗಿದೆ, ಅದೇ ನಮ್ಗೆ ಖುಷಿ. ಹಾಗೆ ನಾನು ನನ್ನ ಮಗ ನನ್ನ ಹಸ್ಬೆಂಡು ಹೋಗಿದ್ವಿ. ನನ್ನ ಮಗಂಗೆ ಫುಲ್ ಖುಷಿ ಆಯಿತು, ಎಲ್ಲ ಜನನೆಲ್ಲ ನೋಡಿ ಟೆಂಪಲ್ಗೆ ಹೋಗಿದ್ದು. ಟೆಂಪಲಲ್ಲಿ ಇವತ್ತು ಮಂಗಳವಾರ ಅಮಾವಾಸ್ಯೆ ಇದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದರು. ಅಲಂಕಾರನೂ ತುಂಬ ಚೆನ್ನಾಗಿತ್ತು. ಬಟ್ ನಾನು ಅದನ್ನೆಲ್ಲ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ದೇವ್ರನ್ನೆಲ್ಲ ವಿಡಿಯೋ ಮತ್ತು ಫೋಟೋ ತೆಗಿಯೋದು ಬೇಡ ಅಂದ್ಬಿಟ್ಟು ನಾನು ಕವರ್ ಮಾಡಲಿಲ್ಲ ನನ್ನ ವ್ಲಾಗಲ್ಲಿ. ಹಾಗೆ ಈವ್ನಿಂಗ್ ಬಂದು ಡಿನ್ನರ್ಗೆ ನಾನು ಬದನೆಕಾಯಿ ಪಲ್ಯ ಮಾಡೋಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ನಾನು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕೋತಿದ್ದೀನಿ. ಇದನ್ನು ಕೆಲವರು ಹಸಿಯಾಗೂ ರುಬ್ಕೋತಾರೆ, ಬಟ್ ನಾನು ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿ ರುಬ್ಬಿದ್ರೆ ಸ್ವಲ್ಪ ಖಾರನೂ ಕಮ್ಮಿ ಇರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹಾಕೋತಿದ್ದೀನಿ. ಹಾಗೆ ಅದಕ್ಕೆ ನಾನು ಬೆಳ್ಳುಳ್ಳಿನೂ ಸೇರಿಸಿದ್ದೀನಿ. ಇದು ಮೂರೂ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಹಾಗೆ ಹಸಿನೂ ಫ್ರೈ ಮಾಡ್ಕೊಬೋದು. ಅದಾದಮೇಲೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆರಾದಮೇಲೆ ನಾನು ಇದನ್ನೆಲ್ಲ ರುಬ್ಬಿದೆ. ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕಿ ಮತ್ತು ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸಣ್ಣದಾಗಿ ಹೆಚ್ಚಿದ್ದೆ ಈರುಳ್ಳಿ. ನಾನು ಇಲ್ಲಿ ಮೀಡಿಯಮ್ ಸೈಜ್ 1 ಈರುಳ್ಳಿ ತೊಗೊಂಡಿದ್ದೀನಿ. ತುಂಬ ದೊಡ್ಡದು ತೊಗೊಂಡಿಲ್ಲ, ತುಂಬ ಚಿಕ್ಕದು ತೊಗೊಂಡಿಲ್ಲ. ಸೊ ಮೀಡಿಯಮ್ ಸೈಜ್ 1 ಈರುಳ್ಳಿ ತೊಗೊಂಡಿದ್ದೆ. ಅರ್ಧ kg ಬದನೆಕಾಯಿ ಇತ್ತು. ಈರುಳ್ಳಿ ಈ ಥರ ಉದ್ದುದಕ್ಕೆ ಹೆಚ್ಕೊಳ್ಳೋದ್ರಿಂದ ಪಲ್ಯ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ಹೆಚ್ಕೊಂಡಿದ್ದೆ. ಆ್ಯಕ್ಚುಲಿ ಬದನೆಕಾಯಿ ಪಲ್ಯ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರವಾಗಿ ಇರೋದಲ್ಲ. ಸೊ ರೊಟ್ಟಿ ಸಪ್ಪೆ ಇರೋದ್ರಿಂದ ಬದನೆಕಾಯಿ ಪಲ್ಯ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇವತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೈಮಲ್ಲಿ ನಾವು ಮನೇಲಿ ರೊಟ್ಟಿ ಮಾಡಲ್ಲ. ಸೊ ಅದಕ್ಕೆ ನಾನು ಚಪಾತಿಗೆ ಮಾಡೋಣ ಅಂದ್ಬಿಟ್ಟು ಇವತ್ತು ಚಪಾತಿಗೆ ಮಾಡ್ತಿದ್ದೀನಿ. ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ಲೈಕ್ ಪಿಂಕಿಶ್ ಆಗೋ ತನಕ ನಾನು ಫ್ರೈ ಮಾಡ್ಕೊತಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಎಲ್ಲ ಫಂಕ್ಷನ್ಗೂ ಸರ್ವೇ ಸಾಮಾನ್ಯ ಬದನೆಕಾಯಿ ಪಲ್ಯ. ಸಾಮಾನ್ಯವಾಗಿ ಕೆಲವರು ಹಸಿ ಖಾರ ಹಾಕಿ ಮಾಡ್ತಾರೆ, ಕೆಲವರು ಒಣ ಖಾರ ಹಾಕೂ ಮಾಡ್ತಾರೆ. ಸೊ ಕೆಲವೊಂದು ಟೈಮಲ್ಲಿ ಹಸಿನೂ ಹಾಕ್ತಾರೆ, ಕೆಲವೊಂದು ಟೈಮಲ್ಲಿ ಒಣ ಖಾರನೂ ಹಾಕಿ 2 ಥರನೂ ಮಾಡೋರು ಇರ್ತಾರೆ. ಕೆಲವರು ಇಲ್ಲ ಬರೀ ಹಸಿ ಖಾರ ಹಾಕಿ ಮಾಡೋರು ಇರ್ತಾರೆ. ಕೆಲವರು ಬದನೆಕಾಯಿನೂ ಉದ್ದುದಕ್ಕೆ ಹೆಚ್ಕೋತಾರೆ, ಬಟ್ ನಾನು ಉದ್ದುದಕ್ಕೆ ಹೆಚ್ಕೊಂಡಿರಲಿಲ್ಲ ಬದನೆಕಾಯಿ. ಸೊ ಒಬ್ಬೊಬ್ಬರು ಮನೆ ಒಂದೊಂದು ಊರಲ್ಲೂ ಒಂದೊಂದು ಥರ ಬದನೆಕಾಯಿ ಪಲ್ಯ ವೇರಿ ಇರುತ್ತೆ. ಸೊ ಆಲ್ಮೋಸ್ಟು ಇಲ್ಲಿ ಈರುಳ್ಳಿ ಬೇಯ್ತಾ ಬರ್ತಿದೆ. ನಾನಿಲ್ಲಿ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಕೆ ಹೋಗಿರಲಿಲ್ಲ. ಸೊ ಈರುಳ್ಳಿ ಮತ್ತು ಬದನೆಕಾಯಿಗೆ ಎಷ್ಟು ಬೇಕೋ ಅಷ್ಟೇ ಈರುಳ್ಳಿ ಹಾಕ್ಕೊಂಡಿದ್ದೆ, ಬಿಕಾಸ್ ತುಂಬ ಎಣ್ಣೆ ಬಿಟ್ಟು ಒಂಥರ ಪಲ್ಯ ಆಯ್ಲಿ ಥರ ಆಗೋಗ್ಬಿಡುತ್ತೆ ಅಂತ ನಾನು ಜಾಸ್ತಿ ಹಾಕ್ಕೊಂಡಿರಲಿಲ್ಲ. ಚೆನ್ನಾಗಿ ಹಸಿ ಇದು ಹೋಗೋ ತನಕ ನಾನು ಫ್ರೈ ಮಾಡ್ಕೊತಿದ್ದೀನಿ, ಬಿಕಾಸ್ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದೇ ತಿಂದಾಗ ಹಸಿ ಥರ ಇದ್ದರೆ ಚೆನ್ನಾಗಿರಲ್ಲ. ಸೊ ಈಗ ಈರುಳ್ಳಿ ಫುಲ್ ಬೆಂದಿದೆ. ಈರುಳ್ಳಿ ಆಲ್ಮೋಸ್ಟ್ ಲೈಕ್ 70% ಬೆಂದಿದೆ. ಸೊ ಅದಾದಮೇಲೆ ನಾನು ಈ ಥರ ಹೆಚ್ಕೊಂಡಿರೋ ಅಂಥ ಬದನೆಕಾಯಿ ಹಾಕಿ ಸೇರಿಸ್ಕೊತಿದ್ದೀನಿ. ಬದನೆಕಾಯಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ.
ನಾನು ತುಂಬ ಚಿಕ್ಕದಾಗೂ ಹೆಚ್ಕೊಂಡಿಲ್ಲ, ತುಂಬ ದಪ್ಪನೂ ಹೆಚ್ಚಿರಲಿಲ್ಲ. ಸೊ ನಾನು ಮೀಡಿಯಮ್ ಸೈಜಲ್ಲಿ ಬದನೇಕಾಯಿ ಹೆಚ್ಚಿದ್ದೆ. ಚೆನ್ನಾಗಿ ಬದನೇಕಾಯಿ ಎಣ್ಣೆಲಿ ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನಾನು. ಇದಾದಮೇಲೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿರೋ ಅಂತಹ ಖಾರ ಹಾಕ್ಕೊಂಡು ಇನ್ನೊಂದು ಸಲ ಫ್ರೈ ಮಾಡ್ಕೊತಿದ್ದೀನಿ. ಆ ರುಬ್ಬಿರೋ ಹಸಿ ಖಾರನೂ ಫ್ರೈ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ನಾನು ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರಿಂದ ಮತ್ತೊಂದು ಸಲ ಫ್ರೈ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಅಂದರೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಎಣ್ಣೆಲಿ ಫ್ರೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ಅದಕ್ಕೆ ಬದನೇಕಾಯಿಗೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕ್ಕೊತಿದ್ದೀನಿ. ತುಂಬ ನೀರು ಹಾಕಿ ತುಂಬ ಕುದಿಸಿಲ್ಲ. ಸೊ ಅವಾಗವಾಗ ನಾನು ಮುಚ್ಚಿರೋಂತಹ ಲಿಡ್ನ ಓಪನ್ ಮಾಡಿ ನೋಡ್ತಿದ್ದೆ. ಸ್ವಲ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಟೇಸ್ಟ್ ಕನ್ಸಿಸ್ಟೆನ್ಸಿ ಮಾಡ್ಕೊತಿದ್ದೆ. ಅದಾದಮೇಲೆ ಲಾಸ್ಟಲ್ಲಿ ನಾನು ಶೇಂಗಾ ಪುಡಿ ಮತ್ತು ಗುರಳ್ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಶೇಂಗಾ ಪುಡಿ ಗುರಳ್ ಪುಡಿ ನಾವು ಯಾವಾಗಲೂ ಎಲ್ಲ ಪಲ್ಯಕ್ಕೂ ಹಾಕೋದ್ರಿಂದ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಫ್ರೈ ಮಾಡಿ. ಸೊ ಈ ರೆಸಿಪಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.